ಅವನಾ ಅಯ್ಯೋ ಹಿಂಗ್ಸ್ರು ಹೇಳ್ತಾರೆ ಅಂತೇಳೋ ಮತ್ತು ಕೇಟ್ಕೊಂಡು ನಾವು ಕೂತ್ರೆ ಮನೆ ಒಳಗೆ ಇರ್ಬೇಕಾಗ್ತದೆ. ಎಷ್ಟು ಮನೇಲಿ ತಗೊಂಡ್ರೆ ಅಲ್ಲಿ ಹೋಗಿ ಪೇಟೆಯಲ್ಲಿ ತಗೊಂಡಂಗೆ ಆಗಲ್ಲ. ಏನೋ ಒಂಥರ ಅದ್ರ ರುಚಿಯೇ ಬೇರೆ ಅಲ್ಲ ನಗುಂಡಪ್ಪ. ಹಂಗಾಗಿ ನಾನು ಮತ್ತೆ ಹಂಗೆ ಎಡ್ಕೆ ಮುರ್ಕೆ ಪ್ಯಾಟಿಗೆ ಹೋಗೋದು. ಪಾಪಣ್ಣ ತತ್ತಾನೆ ಅದು ಅಂದು ಕೊಡ್ತಾನೆ. ಅವು ಎಷ್ಟಂದ್ರೆ ಅವ್ರು ಕೊಟ್ಟಿದ್ದು ಕುಡ್ದಂಗೆ ಆಗಲ್ಲ. ಇಲ್ಲಿ ಬಂದು ತಗೊಂಡ್ರೆ ಅದೊಂಥರ ಇದಾದಂಗೆ ಆಗೋದು. ಹೆಂಗೇನು ಮನೇಲಿ ಎಲ್ಲರೂ ಇದ್ರೆ ಕುಡಿಯಂಗಿಲ್ಲೇನ, ಅದಕ್ಕೆ ಬರೋದಲ್ಲ. ಹಂಗೆ ಪೂರ್ತಿ ಹೆದರ್ಕೊಂಡು ಕೂತ್ರೆ ಆಗಲ್ಲ. ಭಾಳ ಓವರಿ ಆಗಬಾರ್ದು. ಒಂದು ಹದ್ದಲ್ಲಿ ತಗೊಂಡ್ರೆ ಏನಾಗಲ್ಲ. ಇನ್ನೊಂದು 4 ವರ್ಷ ವಯಸ್ಸಾದ ಕೂಡಲೇ ಈಗ ನಮ್ಮ ಮನೇಲಿ ಆದಂಗೆ ಆತದ ನೋಡು. ಎಲ್ಲರೂ ಇದ್ರೇ ಕುತ್ಕೊ ಕುಡಿಬೋದು. ಹಂಗೆ ನೀನು ಹೇಳ್ತೀವಿ ಸೀತ ಸುಮ್ಮನೆ ಹೇಳ್ರು ಸೈ ಎಲ್ಲ ಭಾಳ ಒಂಥರ ಸಂಪನ್ಗಿತ್ತೆಯ ಹಂಗೆ ಅಂತ ಹೇಳಲ್ಲ. ಆದರೆ ನಿಂಗೊಂಥರ ಅಲ್ಲ. ಬೊತ್ತ ನಮ್ಮ ಪಾಪಣ್ಣ ಅವನಿಲ್ಲನ್ನ ಸಂಘ ಬಿಟ್ಟಂಗೆ ಅದೆಯಲ್ಲ ಎಂತಕ್ಕೆ? ಏನು ಮತ್ತ ಶೇಖರ ನಿಂದು ಓದ್ತಿದ್ದೀಯಾ ಹೋಗಿಗೀಯ? ಅವ ಒಂಥರ 2 ತಲೆ ಹಾವು ಇದ್ದಂಗಲ್ಲನ. ಎಷ್ಟೊತ್ತಿಗೆ ಏನು ಮಾಡ್ತಾನೆ ಎಲ್ಲಿ ಬಾಯಿ ಹಾಕ್ತಾನೆ ಅಂತ ಗೊತ್ತಾಗಲ್ಲ. ಇಲ್ಲಪ್ಪ ಇಲ್ಲ ಮಾದಪ್ಪಣ್ಣ, ನಿಮ್ಗೆ ಯಾರು ಹೇಳಿದ್ದ? ಮೊನ್ನೆ ಅಷ್ಟು ನಿಮ್ಮ ಪಾಪಣ್ಣ ಅವನಿಲ್ಲ ಇಬ್ರು ಬಂದರೆ ನಮ್ಮನೆಗೆ ಸುಮಾರು ಹೊತ್ತು ಕೂತು ಮಾತಾಡಿ ನಾವು ಒಟ್ಟಿಗೆ ಓದ್ತೀವಲ್ಲ. ಬ್ಯಾಟಿಗೆ ಮಿಷನಿದ್ದಲ್ಲಿಗೆ ಹೋಗಲ್ಲ. ಇಲ್ಲಪ್ಪ ಹಂಗೆಲ್ಲ ಏನಿಲ್ಲ. ಒಂದೊಂದ್ಸತಿ ಪುರ್ಸೊತ್ತಿರಲ್ಲ, ಹಂಗಾಗಿ ಬರೋಲ್ಲ ಅಷ್ಟೇಯ. ಹೌದು ಹಗ್ಲು ಬಾಜಿನಿ ಯಾವ ಹೇಳ್ಬೇಡ, ನಂಗೆ ಗೊತ್ತಾಗ್ತದೆ. ಹಂಗೆಲ್ಲ ನೀ ಹೇಳಿದ್ರೆ ಎಂತ ಸಣ್ಣ ಪುಟ್ಟ ಒಂದೊಂದು ಮಾತು ಬತ್ತವ ಹೋತವ. ನಿನ್ಕಿಂತ ಸಣ್ಣರಲ್ಲ ಅವರಿಬ್ರು. ನೀನು ತಪ್ಪು ಒಪ್ಪು ಆದರೆ ಹೇಳಿದ್ ಮಾಡ್ಬೇಕು. ಅದು ಬಿಟ್ಕೊಂಡು ನೀನೇ ಹಿಂಗೆ ಮಾಡಿದ್ರೆ ಥೋ ಮಾದಪ್ಪಣ್ಣ ನಿಮ್ಗೆ ಅಂತ ಆತ್ರಿ. ನಮ್ಗೆ ಹಂಗೆ ಅಂತ ಇಲ್ಲ ಮಾರ. ಬರೋಲ್ಲ ಸಂಘ ಬಿಟ್ಟದಂದ್ರೆ ನೀವು ಎಂತಕ್ಕೆ ಹಂಗೆ ಹೇಳ್ತಿದ್ದೀರಿ? ಮೊದ್ಲಾರು ನಾನು ಎಲ್ಲಿ ನಿಮ್ಮನೆಗೆ ಅಲ್ಲೊಂಥರ ಅಡ್ಕೈ ಆದಂಗೆ ಆತದಲ್ಲ, ಹಂಗಾಗಿ ಬರೋದೇ ಭಾಳ ಕಮ್ಮಿ. ಎಲ್ಲರೂ ಹಿಂಗೆ ಎಂತಾರು ಅರ್ಜೆಂಟ್ ಹೇಳಕ್ಕಿದ್ರು ಬರೋದು. ಅದು ಈಗಲೂ ಬತ್ತಿದ್ದೀನಿ ಸಂಘ ಬಿಡೋದು. ಅದು ಎಂತ ಸಂಘ ಬಿಡೋದ ಪಾಡ್ಪೋಸಿ. ಹಿಂಗೆ ಹೇಳ್ದ ಕೂಡಲೇ ನಂಗೆ ಗೊತ್ತಾಗಲ್ಲ ಅಂತ ಮಾಡ್ದ. ಹಂಗಾರೆ ಅಷ್ಟು ಎಲ್ಲ ಒಂದೇ ಸಮ ಇರೋದಾದ್ರೆ ಚಣಿ ವಹಿಸ್ಕಿತಾರಂತಲ್ಲ ರಘುವೀರನ್ ಮನೆದ. ನೀ ಅಂತಕ್ಕೆ ಸೇರ್ಕಿನ್ಲ? ಆಮ ಶೇಖರನ್ ಮಗನ ಸೇರ್ಸ್ಕಿತಾರಂತೆ. ನಿಂಗೆ ಸೇರ್ಕೊಳಕ್ಕಾಗ್ಲನ? ಎಂತಕ್ಕೆ ಬೇಡ ಅಂದಿದ್ ನೀನು? ಅಲ್ಲ ನಿಂಗೆ ಹೇಳಲೇ ಇಲ್ಲ. ಹಂಗೇನಾರು ಇದ್ರೆ ಹೇಳು. ಇವತ್ತು ಮನೆಗೆ ಹೋಗಿ ಬೋಳು ತೆಗಿತೀನಿ ನೋಡು. ಹೇಳ್ದ ಅಂತ ನೀನೇನು ಇದು ಮಾಡಬೇಡ ಹೇಳ ಅಂತ ನಾನು ಹೇಳ್ತಿದ್ದೀನಿ. ಸೇರ್ಕೆನೇನ 3 ಜನ 4 ಜನ ಇದು ಮಾಡ್ಕೊಂಡ್ರೆ ಏನು ಸ್ವಲ್ಪ ಆಗ್ತದೆ. ಅಡಿಕೆ ಎಲ್ಲ ಸೇರಿದ್ ಮಾಡ್ದಂಗೆ ಆಗ್ತದೆ. ಒಂಥರ ಖುಷಿನೂ ಇರ್ತದೆ. ಹೆಂಗೂ ನಮ್ಮನೇಲಿ ಕಾಣಬೇಕಾದಂಗೆ ಅದೇ. ಎಂಥದ ಮೇಲೆ ಇದ್ರ ಚಪ್ರ ಮಾಡ್ತೀವಿ ಸತಿ ಅಂತಿದ್ನಪ್ಪ. ಮನೆ ಕೂತ್ಕೊಂಡು ಮಾತಾಡ್ತಿದ್ರು ನೀಲ ನಮ್ಮ ಪಾಪಣ್ಣ. ಅದು ಅಲ್ಲದೆ ಬೇಕಾದ್ರೆ ಎಲ್ಲ ಗನಾಗಾದ್ರೆ ಬೇರೆನೂ ಎಲ್ಲ ವಹಿಸ್ಕೊಂಡನ ಅದನ್ನೇ ಒಂದು ಇದು ಮಾಡೋಣ ಅಂತಿದ್ರಪ್ಪ. ಏನು 1 ಕ್ವಿಂಟಾಲ 2 ಕ್ವಿಂಟಾಲ ಬೇಯಂಗಿದ್ದೊಂದು ಹಂಡೆ ಮಾಡೋದಂತೆ. ಎಂಥದ ಕೊಪ್ಪರ್ಗೆ ಎಂಥ ಎಲ್ಲ ಮಾತಾಡ್ತಿದ್ರು ನೋಡು. ಥೋ ಮಾದಪ್ಪಣ್ಣ, ನೀವು ಹಂಗೇನಾರು ಹೇಳ್ಗಿಳಿರಿ ಮಾರ್ರ ಕಡಿಕೆ. ಮೊನ್ನೆ ಅವನಿಲ್ಲ ಪಾಪಣ್ಣ ಇಬ್ರು ನಮ್ಮನೆಗೆ ಬಂದಿದ್ರು, ಎಲ್ಲ ಸೇರಿ ಇದು ಮಾಡೋಣ ಅಂತ. ನಂಗೆ ಆಗಲ್ಲ ಅಂದೆ. ನೀವು ಹೇಳ್ತಿರಲ್ಲ, ನನಗೆ ಮನೇದು ಮಾಡ್ಕೊಳೋದೇ ಸಮ ಆಗ್ತದ್ರಿ. ಈ ಆಳು ಕಾಳು ಎಲ್ಲ ಸಿಕ್ಕಲ್ಲ. ಯಾವನಿಗೆ ಬೇಕು ಮಾರ್ರ. ಅದು ಒಳಗಿನ ಗುಟ್ಟು ಗೊತ್ತಿದ್ದರಿಗೆ ಗೊತ್ತು. ಇವು 2 ಹುಡುಗರಿಗೇನೋ ಹುಡುಗಾಟಿಗೆ ಗೊತ್ತಾಗಲ್ಲ, ಹೋಗಿ ಕೈ ಹಾಕ್ತಾ ಇದ್ದಾವೆ. ನಾ ಹೇಳಿದ್ರೆ ಬೇಕಂತ ಹೊಟ್ಟೆ ಕಿಚ್ಚಿಗೆ ಹೇಳ್ದೆ ಅಂತ ಆಗ್ತದೆ. ಅದಕ್ಕೆ ನಾ ಏನೂ ಹೇಳಲ್ಲ. ನಿಮ್ಮ ಹತ್ರ ಆಗಿದ್ದು ಕೇಳಿದ್ದು. ನೀವು ಮಾತ್ರ ಎಲ್ಲೂ ಬಾಯಿ ಬಿಡ್ಬೇಡಿ ಹೇಳಿನೇ. ಇಲ್ಲಪ್ಪ ಖಂಡಿತ ಎಲ್ಲಾರ ನಾ ಒಂದು ಹೇಳ್ಬೇಡ ಅಂದಿದ್ನ ಹೇಳಿದ್ದ. ಮೊದಲೆಲ್ಲ ಪಾರ್ವತಿ ಗಡ್ತಿ ಹತ್ರ ಹೇಳ್ತಿದ್ದೆ. ಬುತ್ತ ಅದೀಗ ಬಹಳ ಹರ್ಕ್ ಬಾಯಿ ಆಗಿ ಹೋಗಿದೆ. ಅಲ್ಲೇ ಕತ್ಲಲ್ಲೇ ಕುತ್ಕೋತಾರಲ್ಲ, ಅದು ಪ್ರೇಮ ಸೊಸೆ ಅಂತ ಹೇಳೆಲ್ಲ
ಹಿಂಗಿದ್ದೆ ಎಂತಾರು ಊರು ಪಟ್ಟಂಗ ಹೊಡೆಯೋದು ನಾ ಎಂತ ಹೇಳಿದ್ರು ಬಾಯಿ ಬಿಟ್ಟಾತ. ಹಂಗಾಗಿ ಅದ್ರ ಹತ್ರನೂ ಈಗ ಎಂಥದ್ದು ಹೇಳಲ್ಲ. ಯಾಂತ ಒಳಗಿನ ಗುಟ್ಟಿ ಅಂತ ಮತ್ತೆಂತ ಅಲ್ಲ ಮಾದಪ್ಪಣ್ಣ. ಉರ್ಸ ಬೇರೆಯವರಿಗೆ ದೊಡ್ಡ ದೊಡ್ಡ ಇದಕ್ಕೆ ಚೇಣಿ ವಹಿಸ್ಕೊಡಾರ ಈ ಉರ್ಸ್ ಯಾಕೆ ಇವ್ರನ್ನ ಬರಕ್ಕೆ ಹೇಳ್ತಾರೆ ಹೇಳಿ? ಯಾರು ಬರಲ್ಲ, ಚೇಣಿಗೆ ಯಾರು ಬರಲ್ಲ. ಹಂಗಾಗಿ ಇವು ಮಂಗಳು ಇವು ಗೊತ್ತಾಗಲ್ಲಲ್ಲ, ತಂಗ್ ಸಿಡ್ಸ ಹಾಕಣ ಅಂತ. ಇಲ್ಲ ಹಂಗ್ಯಾಕಾತದ ಗುಂಡಪ್ಪ, ಚೇಣಿಯರು ಬತ್ತಾರಪ್ಪ. ಮೊನ್ನೆ ಒಂದಿನ ಪ್ಯಾಟಿಗೆ ಹೋಗೋಷ್ಟೊತ್ತಿಗೆ ಅವ್ರ ಮನೆ ಹಾದಿಯಲ್ಲಿ ಅಂತ ನನ್ನ ಹತ್ರನೇ ಕೇಂಡ್ರು. ಏನು ಕಾರು ಅಂದ್ರೆ ಪಣ ಹೊಳಿತಿತ್ತು. ಹಂಗಿದ್ ಕಾರಲ್ಲೇ ಬಂದಿದ್ರು. ನಾ ಕೇಂಡೆ ಯಾಂತ ನ್ಯಾಂಟ್ರಿಗಿಂಟ್ರನ ಅಂದೆ. ಅಲ್ಲ ತೋಟದ ಕೊನೆ ಚೇಣಿ ವಹಿಸ್ಕಿಣಕ್ಕೆ ಅಂದ್ರು. ಹಂಗಾರ ಇತ್ಲೆಗೆ ಹೋಗಿ ಅಂತದ್ ಹಾದಿ ತೋರ್ಸಿ ಹೋಗಿನ್ ನಾನು. ಬತ್ತಾರಪ್ಪ, ಚೇಣಿಗೆ ಬತ್ತಾರೆ ಮಾದಪ್ಪಣ್ಣ. ಬರಕ್ಕೆ ಹಂಗ ದಿನಕ್ಕೆ 4-5 ಕಡೆರ್ ಬಂದಂಗೆ ಬತ್ತಾರೆ. ಒಬ್ರು ವಹಿಸ್ಕಿಣಲ್ಲ. ಈ ರೇಟ್ ಅವರಿಗೆ ಇದಾಗಲ್ಲ. ಅದು ಅಲ್ಲದೆ ತೋಟದ ಕತೆ ಏನಾಗಿದೆ ಗೊತ್ತನೋ? ಮೇಲಕ್ಕೆ ಕಾಣಕ್ಕೆ ಮಾತ್ರ ಕೊನೆ, ಒಳಗಿಂದೊಳಗೆ ಏನೂ ಇಲ್ಲ ಅದರಲ್ಲಿ. ಚಿಕ್ಕಿರಾಗ ಬಂದು ಎಲ್ಲ ಅಡಿಕೆ ಇದಾಕಿ ಕೂತವೆ. ಮಿಷಿನಿಗೆ ಹಾಕಿದ್ಮೇಲೆ ಗೊತ್ತಾಗಬೇಕು, ಪುಡಿಯಾಗೆ ಹೋಗೋದವು. ಇವು ಮೇಲಕ್ಕೆ ನೋಡ್ಕೊಂಡು ಕೊನೆ ಲೆಕ್ಕ ಮಾಡ್ಕೊಂಡು ಹಂಗು ಹಿಂಗು ಹುಂಡ ಗುತ್ತಿಲ್ ಮಾತಾಡ್ಕಿ ಬಂದರೆ ಚಂಬೆಯ ನೋಡಿ ಬೇಕಾರೆ. ನಾನು ಎರಡೆರಡು ಸತಿ ಹೇಳೋಣ ಅಂತ ಜ್ಞಾನ ಮಾಡಿದೆ, ನನ್ನೇ ಒಂಥರ ನಿಷ್ಠುರ ಮಾಡ್ತಾರೆ. ಹಂಗಾಗಿ ನಾ ಹೇಳಕ್ಕೆ ಹೋಗ್ಲ. ಅವರು ಬರೋರೆಲ್ಲ ಭಾಳ ಮಾಯತ್ತಿದ್ದಾರಲ್ಲ, ಅವರು ನೋಡ್ತಾರೆ, ಕಾಯಿ ಉದುರ್ಸು ನೋಡ್ಕೊಂಡು ಹಂಗಾಗಿ ಬಿಟ್ಟು ಹೋಗ್ತಾ ಇದ್ದಾರೆ. ನಾನು ಹೇಳೋ ಸುಳ್ಳು ಅಂತಾದರೂ ಪ್ರೇಮನ ಹತ್ರ ಕೇಂದ್ರ ಅದಕ್ಕೆಲ್ಲ ಗೊತ್ತು. ಹಂಗಾಗಿ ಕಾಯಿ ಉದುರು ಬಿದ್ದವನು ಒಂದು ತೋಟದಲ್ಲಿ ಇರಕ್ಕೆ ಬಿಡಲ್ಲ, ಗೊತ್ತಾನೋ? ರಘುವೀರ ಏನು ನಾವು ತಿಳ್ಕೊಂಡಷ್ಟು ಸಲೀಸಿಲ್ಲ, ನೋಡಕ್ಕೆ ದೊಡ್ಡ ಸಾಚ ಅಂತ. ಪ್ರೇಮ್ ಎಲ್ಲ ಅಡ್ಕೆಕಾಯಿ ತಗೊಂಡೋಗಿ ಬದಿ ಹಾಕ್ತಾ ಇದೆ. ಹಿಂಗೆ ಈಗ ಚೇಣಿಯರು ಬಂದವ್ರು ಒಳ್ಳೆ ರೇಟ್ ಕೊಡ್ತಾರೋ ಕೊಡಲ್ಲ ಅಂತ ನೋಡಿ ಕಡೆಗೆ ಹೆಂಗಿದ್ರು ಇವು ಮಂಗಳು ಹೇಳ್ದಂಗೆ ಕೇಳ್ತಾರೆ ಅನ್ನೋದೊಂದು ಗೊತ್ತಿತ್ತ. ಮಾಡಿ ಅಂತ ಸತ್ಯ ಅಂತ ಬಾಯಿ ಕಳ್ಕೊಂಡೋಗಿ ಏನಾರು ಮಾಡಲಿ ಸುಮ್ಮನೆ ಇರಿ. ಒಂದು ಸತಿ ತಾಗದ ಮೇಲೆ ಬುದ್ಧಿ ಬರ್ಬೇಕು, ಹೆಂಗೆ ಏನು ಅಂತ ಗೊತ್ತಾಗಬೇಕು. ನಾವ್ಯಾರು ಹೇಳ್ದು ಕೂಡಲೇ ನಾವೇ ಒಂಥರ ಹೊಟ್ಟೆ ಕಿಚ್ಚಿಗೆ ಹೇಳ್ದಾರಂಗೆ ಕಾಣ್ತೀವಿ. ಏನಾರು ಮಾಡ್ಕೊಂಡ್ಲಿ, ನೀವು ಮಾತ್ರ ಬಾಯೇ ಬಿಡಂಗಿಲ್ಲ ನೋಡಿ ಮಾದಪ್ಪಣ್ಣ. ಹೇಳಿನ ಮತ್ ನಾನು ಇಲ್ಲ ಹೇಳಲ್ಲ ಅಂತೀನಿ. ಎಷ್ಟು ಸತಿ ಹೇಳ್ಬೇಕ? ಏನು ಹುಡುಗ ಅಲ್ಲ, ಒಳಗೆ ಹಿಂಗದೆ ಅನ್ನೋದು ಗೊತ್ತಾಗದೆ ಹೋಗ್ಬಿಡ್ತಲ್ಲ. ನೋಡೋಕೆ ಸುಳಲ್ಲ ರಘುವೀರ ಒಂಥರ ಭಾಳ ಪಾಪದ ನಂಗೆ ಕಾಣ್ತಾನೆ. ಹಿಂಗೆ ಮಾಡಿ ಕುಯ್ಯದ ಹಂಗಾರೆ. ನೋಡೋದು ನೀ ಯಾರ ಹತ್ರ ಹೇಳ್ಬೇಡಿ ಅಂತೀಯ ನೀನು. ಕಡೆಗೆ ದಂಡ ಕೊಟ್ಟಾರ ಯಾರ? ತಲೆದಂಡ ಕೊಟ್ಟಾರ ಯಾರ? ಅವ ಅನಿಲ ಸಾಧಾರಣ ಕದನೆ ಅಂತ ಲೆಕ್ಕ ಹಾಕ್ಬೇಡಿ ನೀವು. ಅವನ್ ನೆಲಕ್ಕೆ ಉಗ್ಗ ಹಾಕಮ್ಮ. ಹಂಗಾಗಿ ಎಲ್ಲರನ್ನು ಸೇರಿಸಿ ಚೇಣಿ ವಹಿಸ್ಕಿಡೋಣ ಅಂತ ಹೇಳ್ತಾ ಇದ್ದಾನೆ. ಈ ಶೇಖರನ ಮಗನ್ನ ಈಗ ನಾನೇ ನಮ್ಮ ಮನೆಗೆ ಬಂದು ನನ್ನ ಬಾರಿ ಕೇಂಡ ನಾನು ಆಗಲ್ಲ ಅಂದೆ. ನಂಗೆ ಗೊತ್ತಿತ್ತು ಹಿಂಗೆ ಅಂತ. ಈಗ ಎಲ್ಲ ಸೇರಿ ಈಗ ಶೇಖರನ ಮಗನ್ನು ಅದಕ್ಕೆ ಸೇರಿಸ್ಕೊಳ್ಳೋದು. ಇಲ್ಲಿ ಅವನ್ನೆಂತ ಸೇರಿಸ್ಕಿತಾರೆ ಹೇಳಿ? ಈಗ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಎಲ್ಲರಿಗೂ ಹಂಚಿ ಹೋಗ್ಲಿ ಅಂತ. ಯಪ್ಪ ದೇವ್ರೇ ಅನಿಲಣ್ಣ, ಅದಕ್ಕೆ ನೀವು ನನ್ನ ಹತ್ರ ಅಷ್ಟು ಇದು ಮಾಡಿ ಹೇಳಿದ್ದ ವಯಸ್ಕಿಣನ ಎಲ್ಲರೂ ಸೇರಿ ಅಂತ. ಅಯ್ಯೋ ದೇವ್ರೆ, ನೀವೆಲ್ಲ ಹಿಂಗಿದ್ದೀರಿ ಅಂತ ನಾನು ಅಂದ್ಕೊಂಡ್ಲೇ ಇಲ್ಲಲ್ಲ. ಸದ್ಯ ಈ ದಾರಿಲಿ ಬಂದಿದ್ದಕ್ಕಾತು. ಪುಣ್ಯಕ್ಕೆ ಅವರಿಬ್ಬರು ನಾನು ನೋಡಿದ್ರೆ ಈಗ ನಾನು ಕೇಳಿಸ್ಕೊಂಡಿನಿ ಅನ್ನೋದು ಗೊತ್ತಾಗ್ತಿತ್ತು. ಏನಾರಾಗಲಿ ನಾನು ಹೋಗಿ ಹೇಳ್ತೀನಿ ಫೋನ್ ಮಾಡಿ ಅನಿಲಣ್ಣಗೆ, ನಮಗೆ ಇದರಲ್ಲಿ ಚೇಣಿಲಿ ಸೇರ್ಕೊಳಕ್ಕಾಗಲ್ಲ ಅಂತ. ಎಂತ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ನೋಡೋದು. ದೊಡ್ಡದಾಗೆ ಇನ್ನು ಮಾಡೋಣ ಅಂತ ಹೇಳಿರು ಅನಿಲಣ್ಣ. ನಾ ಶುರುನಲ್ಲಿ ಹಿಂಗೆ ಮಾಡಿದ್ರೆ ಮತ್ತೆ ಅದು ಎಂತಾರು ಹೊಡಿ ಬಡ್ಕೊಂಡು ಹೋಗ್ಲಿ.
ನಾವು ಹೆಜ್ಜೆ ಒಂಚೂರು ಚುರುಕು ಮಾಡೋಣ ಬಾ. ಏನು ಮಳೆ ಹಿಂದಿನಿಂದ ಕೊಯ್ದು ಆತದ ಏನಪ್ಪ. ಎಲ್ಲರೂ ಕತ್ಲಿಗೆ ಬಂದರೂ ಬಂತೆ, ಯಾವನಿಗೆ ಬೇಕಾ? ನಮ್ಮನೆ ಹಿಂಗ್ಸಿ ಏನು ಬೈಯಕ್ಕೆ ಶುರು ಮಾಡ್ತದೆ. ಏನು ಕುಡಿಸ್ತಾಗೋತದನ್ನೋ ನಿಮ್ಮನ್ನ ಅಂತ. ಬಾ ಪಕ್ಕನ ಬರೋಕಾರ ಆತದೆ. ಹೋಗೋಣ ಮಾರ. ನಂಗೂ ಮನೆ ಬದಿ ಸುಮಾರು ಕೆಲಸ ಅದಾವೆ, ಎಲ್ಲ ಸಮ್ ಮಾಡ್ಕಿಬೇಕು. ಏನು ಮಳೆಗಾಲ ಏನು ಇವ್ರ್ಸಕ್ಕೇನು ಹೋಗತ್ತಾರೆ ಏನು ಕಾಣಲ್ಲ. ಆದರೂ ನಾವು ಆ ಥರ ಎಲ್ಲ ಸಮ್ ಮಾಡಿ ಇಟ್ಕೋಬೇಕಲ್ಲ. ಮತ್ತೆ ಅವನ್ನೆಲ್ಲ ಸಮ್ ಮಾಡಿ ಇಟ್ಕೊಂಡೇ ಇದ್ರೆ ಆತದನ ಯಾಂತದೆ. ಆದರೆ ಈಗ ಮಳೆ ಬಂದರೆ ಈಗ ಗೆದ್ದೇನಲ್ಲ. ಮಳೆ ಬಂದರೆ ಒಂದು ದಿವಸ 2 ದಿವಸ ನಡೆದು ಒಂದನೇ ದಿವಸ ಚಕ್ರಿಗಾರು ಹಾಕಿ ತೆಗಿಬೋದು. ಗೆದ್ದಾರು ಏನಾರು ಹಂಗೆ ಮಾಡಂಗದ್ಯಾ ಏನಪ್ಪ? ಈ ಮಳೆಗಾಲ ಏನು ಜಳ್ಬಳಿ ಕಂಡೆ ಹೋಗದ ಯಾಂತದ ಇನ್ನು. ನಿಮ್ಮನದಾರು ನೀನೇ ಎಲ್ಲದೂ ತಲೆ ಕೊಟ್ಕೋಬೇಕು, ಹೆಂಗೆ ಜ್ಞಾನ ಮಾಡಿ ಮಾಡ್ತೀಯ. ನಮ್ಮನೇಲಿ ನಾನು ಕಂಡರಲ್ಲ ಎಂಥದ್ನು ಹೇಳಲ್ಲ. ಅಡಿಕೆ ಅಲ್ಲಿ ಬೆಂಕಿ ಹಾಕಿಬೇಕು, ಆಮೇಲೆ ಅಯ್ಯೋ ಅದು ಬೇಕಿತ್ತು, ಅಯ್ಯೋ ಇದು ಬೇಕಿತ್ತು. ನಾವು ಭಾಗಕ್ಕೆ ಸಿಕ್ಕಿನಲ್ಲ. ಯಪ್ಪ ದೇವ್ರೆ, ಈಗ ಏನಂತ ಡಿಸೈಡ್ ಮಾಡೋದಂತಲೇ ಗೊತ್ತಾಗಲ್ಲಲ್ಲ. ಏನಿಲ್ಲ, ಅನಿಲಣ್ಣನ ಹತ್ರ ಹೇಳೋದೇ ಸಹಿ. ಬೇಡ ಮರ, ನಂಗೆ ಹೊಂದ್ಕೊಳಕ್ಕಾಗಲ್ಲ ಅಂತ ಹಿಂಗೆ ಹೇಳ್ಬಿಡ್ತೀನಿ. ಬೇರೆ ಅಂತ ಈ ಪುರಾಣ ಎಲ್ಲ ಹೇಳೋಕ್ಕೆ ಹೋಗಲ್ಲ. ಈಗ ಹಂಗೇನಾರ ಗೊತ್ತಾದರೆ ಇದು ಇಲ್ಲ, ಎಂಥದ ಬೇಡ, ನಾನು ಬರಲ್ಲ ಅಂತ ಹೇಳ್ತೀನಿ. ಯಾರನ್ನು ನಂಬೋದು ಯಾರನ್ನು ಬಿಡೋದು ಅಂತಲೇ ಗೊತ್ತಾಗಲ್ಲ. ಅಷ್ಟು ರೀತಿ ಹೇಳೀನಿ ಅನಿಲಣ್ಣನ ಹತ್ರ. ನಾನು ಎಂಥಾರ ಒಂದು ಸೈಡಿದ್ದು ಶುರು ಮಾಡಬೇಕು ಹೇಳಿ ಅಂತ. ಅವ್ರು ನೋಡಿದ್ರು ಹಿಂಗೆ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲೇ ಎಳಿಯಕ್ಕೆ ಹೊರಟಾರೆ. ಹೇಳ್ಬೇಕಂದ್ರೆ ಮಾದಪ್ಪಜ್ಞೆ ಯಾವಾಗಲೂ ಸುಳ್ಳು ಹೇಳಲ್ಲ. ಎದುರ ಹೇಳ್ತಾರೆ, ಒಂಥರ ಮನಸ್ಸಿಗೆ ರಗಳೆ ಮಾಡ್ತಾರೆ ಅನ್ನೋದು ಬಿಟ್ಟರೆ ಹಿಂಗೆ ಸುಳ್ಳೆಲ್ಲ ಹೇಳಲ್ಲ.